ಅಪ್ಪ ನಂಗೂ ಅಂತ ಸೈಕಲ್ ಕೊಡ್ಸಪ್ಪ. ಮುಂದಿನ ವರ್ಷ ತಗೊಳ್ಳೋಣ ಬಿಡು ಮಗ. ಅಪ್ಪ ನಂಗೆ ಹೊಸ ಬ್ಯಾಗ್ ಕೊಡ್ಸಪ್ಪ, ಈಗಿರೋದು ಹರಿದಿದೆ. ಮಗ ಇದೊಂದು ವರ್ಷ ಅದನ್ನೇ ಹಾಕೊಂಡು ಹೋಗು, ಮುಂದಿನ ವರ್ಷ ತಗೊಳ್ಳೋಣ. ರೀ ದೀಪಾವಳಿ ಹಬ್ಬ ಬಂತು, ಹೊಸ ಬಟ್ಟೆ ಮನೆಗೆ ಹಬ್ಬದ ಸಂತೆ ತರಬೇಕ್ರಿ. ಇದೊಂದು ವರ್ಷ ಹೇಗಾದರೂ ಮಾಡೆ, ಮೊದಲೇ ಹಣ ಇಲ್ಲ, ಮುಂದಿನ ವರ್ಷ ನೋಡೋಣ. ಅಪ್ಪ ನಾಳೆ ಶಾಲೆಯಲ್ಲಿ ಪ್ರವಾಸ ಹೋಗ್ತಿದ್ದಾರೆ, ನಾನು ಹೋಗ್ತೀನಿ, ಹಣ ಕೊಡಿ ಅಪ್ಪ. ಮಗ ಈಗ ನನ್ನ ಹತ್ರ ಹಣ ಇಲ್ಲ, ಮುಂದಿನ ವರ್ಷ ಕೊಡ್ತೀನಿ ಬಿಡು. ಅಪ್ಪ ಹೊಸ ಬಟ್ಟೆ ಕೊಡ್ಸಪ್ಪ. ತಗೊಳ್ಳೋಣ ಬಿಡು ಮಗ. ಅಪ್ಪ ನಮ್ಮ ಮನೆ ಏಕೆ ಇಷ್ಟು ಚಿಕ್ಕದಾಗಿದೆ? ನಾವು ಹೊಸ ಮನೆ ಕಟ್ಟಿಸ್ಬೋದಲ್ವಾ? ಕಟ್ಸೋಣ ಮಗ. ಮಿಡಲ್ ಕ್ಲಾಸ್ ಕುಟುಂಬ ಅಂದರೆ ಕನಸುಗಳು ದೊಡ್ಡದಿರುತ್ತವೆ, ಆದರೆ ಜೇಬು ಮಾತ್ರ ಚಿಕ್ಕದಿರುತ್ತೆ. ತಂದೆ ತನ್ನ ಆಸೆಗಳನ್ನು ಬದಿಗಿಟ್ಟು ಮಕ್ಕಳ ಆಸೆಗಳನ್ನು ಈಡೇರಿಸಲು ದಿನವಿಡೀ ದುಡಿಯುತ್ತಾನೆ. ತಾಯಿ ಮನೆ ಖರ್ಚು ಸರಿಹೊಂದಿಸಲು ತನ್ನ ಆಸೆಗಳನ್ನು ಮರೆತು ಬಿಡುತ್ತಾಳೆ. ಹೊಸ ಸೀರೆ ಬೇಕೆನಿಸಿದ್ರೂ ಇರ್ಲಿ, ಮಕ್ಕಳಿಗೆ ಬೇಕಾದ್ದು ಮೊದಲು ಅಂತ ಹೇಳ್ತಾಳೆ. ಮಕ್ಕಳು ಕೂಡ ಎಲ್ಲವನ್ನೂ ಕೇಳುವುದಿಲ್ಲ. ತಮ್ಮ ಸ್ನೇಹಿತರು ಹೊಸ ಮೊಬೈಲ್ ತೆಗೆದುಕೊಂಡಾಗ ನನಗ್ ಬೇಡಪ್ಪ ಅಂತ ನಗುತ್ತಾರೆ. ಆದರೆ ಆ ನಗುವಿನ ಹಿಂದೆ ಇರುವ ನೋವು ಅವರಿಗೇ ಗೊತ್ತು. ಮಿಡಲ್ ಕ್ಲಾಸ್ ಮನೆಯಲ್ಲಿ ಹಣ ಕಡಿಮೆ ಇರಬಹುದು, ಆದರೆ ಪ್ರೀತಿ ಕಡಿಮೆ ಇರಲ್ಲ. ಅಲ್ಲಿ ಐಷಾರಾಮಿ ಜೀವನ ಇರದಿರಬಹುದು, ಆದರೆ ಒಬ್ಬರಿಗಾಗಿ ಒಬ್ಬರು ಮಾಡುವ ತ್ಯಾಗ ಇರುತ್ತೆ. ಅದಕ್ಕೆ ಮಿಡಲ್ ಕ್ಲಾಸ್ ಕುಟುಂಬ ಬಡವರಲ್ಲ, ಅವರು ತಮ್ಮ ಕನಸುಗಳನ್ನು ತ್ಯಾಗ ಮಾಡಿ ತಮ್ಮ ಮಕ್ಕಳ ಕನಸುಗಳಿಗೆ ಜೀವ ಕೊಡುವ ಶ್ರೀಮಂತರು. ಇಷ್ಟೇ ಮಿಡಲ್ ಕ್ಲಾಸ್ ಜೀವನ.